ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದೆ. People are using tools like ChatGPT, Copilot and many more. But AI evolution is the next stage already start ಆಗಿದೆ, and that is agentic AI. But agentic AI ಅಂದ್ರೆ ಆಕ್ಚುಲಿ ಏನು? AI, Gen AI ಮತ್ತು agentic AI ಮಧ್ಯೆ ಡಿಫರೆನ್ಸ್ ಏನಿದೆ ಅಂಡ್ ಯಾಕೆ ಇದನ್ನ ಎಕ್ಸ್ಪರ್ಟ್ಸ್ ನೆಕ್ಸ್ಟ್ ಬಿಗ್ ಶಿಫ್ಟ್ ಇನ್ IT ಟೆಕ್ನಾಲಜಿ ಅಂತ ಕರೀತಾ ಇದ್ದಾರೆ? ಮತ್ತೆ agentic AI ಸಿಸ್ಟಮ್ಸ್ ಬಿಲ್ಡ್ ಮಾಡಬೇಕಾದ್ರೆ MCP ಅಂತ ಕಾನ್ಸೆಪ್ಟ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಇದೆ? ಅಂಡ್ ಇನ್ನೊಂದು ಕಾಮನ್ ಅಸಂಪ್ಷನ್ ಏನಂದ್ರೆ AI ಸ್ಕಿಲ್ಸ್ ಡೆವಲಪರ್ಸ್ಗೆ ಮಾತ್ರ ಅಂತ. ಬಟ್ ನಿಜವಾಗ್ಲೂ AI ಸ್ಕಿಲ್ಸ್ ಡೆವಲಪರ್ಸ್ಗೆ ಲಿಮಿಟೆಡ್ ಆಗಿದ್ಯಾ ಅಥವಾ ಪ್ರೊಫೆಷನಲ್ಸ್ ಫ್ರಮ್ ಡಿಫರೆಂಟ್ ರೋಲ್ಸ್ ಕೂಡ ಇದನ್ನ ಪವರ್ಫುಲ್ ಆಗಿ ಯೂಸ್ ಮಾಡಬಹುದಾ? ಇನ್ ದಿಸ್ ವಿಡಿಯೋ ಇದನ್ನೆಲ್ಲ ನಾವು ಸಿಂಪಲ್ ಅಂಡ್ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ಸ್ ಜೊತೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಮಿಸ್ ಮಾಡದೆ ಎಂತ ತನಕ ವಿಡಿಯೋನ ನೋಡಿ. ಏನ್ ಏಜೆಂಟಿಕ್ AI ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಜನಕ್ಕೆ ಕ್ವಶನ್ ಇರುತ್ತೆ, ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಜೆನ್ AI ಏಜೆಂಟಿಕ್ AI? ಫಸ್ಟ್ ಆಫ್ ಆಲ್ ಓಕೆ, AI ಅಂದ್ರೆ ಏನು, ಜೆನ್ AI ಅಂದ್ರೆ ಏನು, ಏಜೆಂಟಿಕ್ AI ಅಂದ್ರೆ ಏನು? ಆ ಕ್ವಶನ್ ಫಸ್ಟ್ ದೂರ ಮಾಡ್ಬೇಕು. ಓಕೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್. I'll just take you to my whiteboard. ಓಕೆನಾ? ಸೊ ಇಲ್ಲಿ ಲೆಟ್ಸ್ ಕ್ವಿಕ್ಲಿ ಅಂಡರ್ಸ್ಟ್ಯಾಂಡ್ ಡಿಫರೆನ್ಸ್ ಬಿಟ್ವೀನ್ ತ್ರೀ ಥಿಂಗ್ಸ್. ಒಂದು AI ಅಂದ್ರೆ ಏನು, ಜೆನ್ AI ಅಂದ್ರೆ ಏನು, ವರ್ಸಸ್ ಏಜೆಂಟಿಕ್ AI ಅಂದ್ರೆ. ಅಂಡ್ ಒನ್ ಮೋರ್ ಥಿಂಗ್ ಜಸ್ಟ್ ಆಡ್, ಈ ಸೆಷನ್ ಎಂಡ್ ಆಗೋಷ್ಟರಲ್ಲಿ ಐ ವಾಂಟ್ ಯು ಆಲ್ ಟು ಲರ್ನ್ ಸಮಥಿಂಗ್ ಅಂಡ್ ಗೆಟ್ ದ ಮೋಸ್ಟ್ ಔಟ್ ಆಫ್ ದ ಸೆಷನ್. ಓಕೆ, ಸೊ AI ಅಂದ್ರೆ ಏನು? ವೆರಿ ಸಿಂಪಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ, ಒಂದು ಸಿಸ್ಟಮ್ಗೆ ನೀವು ಹೇಳ್ಕೊಡ್ತೀರಾ, ಡೇಟಾನ ಕೊಡ್ತೀರಾ, ವಿಲ್ ಟ್ರೈನ್ ಇಟ್. ಬೇಸಿಕ್ಲಿ ಒಂದು ಹ್ಯೂಮನ್ ತರ ಬಿಹೇವ್ ಮಾಡಕ್ ಹೇಳ್ತೀರಾ. ಓಕೆ, ಎಕ್ಸಾಂಪಲ್ ಕೊಟ್ಟು ಮಾತಾಡೋಣ. ಮೇ ಬಿ ಅಸ್ಯೂಮ್ ಇಟ್ ಟು ಬಿ ಯುವರ್ ಅಲೆಕ್ಸಾ, ಎಲ್ಲರೂ ಗೊತ್ತಿರೋದು ಸಿಂಪಲ್ ಆಗಿ. ಓಕೆ, ನಿಮ್ಮ ವಾಯ್ಸ್ ಚಾಟ್ ಬಾಟ್ಸ್ ಮೊಬೈಲಲ್ಲೆಲ್ಲ ವಾಯ್ಸ್ ಕಮಾಂಡ್ಸ್ ಬೇಸ್ಡ್ ಇರ್ತಲ್ಲ, ಇವೆಲ್ಲ AI ಬೇಸ್ಡ್. ನೀವ್ ಏನ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಅಂದ್ರೆ, ಒಂದು ಸಿಸ್ಟಮ್ಗೆ ಜೀವ ಕೊಡಕ್ ಟ್ರೈ ಮಾಡ್ತಿದ್ದೀರಾ. ಯು ವಾಂಟ್ ಎ ಸಿಸ್ಟಮ್ ಟು ಆಕ್ಟ್ ಎಸ್ ಅ ಹ್ಯೂಮನ್ ಬೀಯಿಂಗ್. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು, ಆರ್ಟಿಫಿಷಿಯಲ್ ಆಗಿ ಒಂದು ಸಿಸ್ಟಮ್ಗೆ ಇಂಟೆಲಿಜೆನ್ಸ್ ನ ಕೊಡ್ತಿದೀವಿ. ದಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವೆರಿ ಸಿಂಪಲ್, ಇದೆಲ್ಲರೂ ಗೊತ್ತಿತ್ತು ನಮ್ಗೆ. ಸೊ ಯು ವಾಂಟ್ ದ ಸಿಸ್ಟಮ್ ಟು ಆಕ್ಟ್ ಎಸ್ ಅ ಹ್ಯೂಮನ್ ಬೀಯಿಂಗ್. ದಟ್ಸ್ ಅ ವೆರಿ ಸಿಂಪಲ್ ಡೆಫಿನಿಷನ್. ವೆನ್ ಇಟ್ ಕಮ್ಸ್ ಟು ಜೆನ್ AI, ಏನ್ ಜೆನ್ AI ಅಂದ್ರೆ, ಇದ್ರ ಫುಲ್ ಫಾರ್ಮ್ ಅಂದ್ಬಿಟ್ಟು ಜನರೇಟಿವ್ AI. ಏನಪ್ಪ ಜನರೇಟಿವ್ AI ಅಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಚಾಟ್ ಜಿಪಿಟಿ. ಚಾಟ್ ಜಿಪಿಟಿ ಏನ್ ಮಾಡುತ್ತೆ, ನಿಮ್ಮ ಕ್ವಶನ್ ಪ್ರಕಾರ ನನಗೆ ಇಮೇಜ್ ಜನರೇಟ್ ಮಾಡ್ಕೊಡು, ನನಗೆ ವಿಡಿಯೋ ಜನರೇಟ್ ಮಾಡ್ಕೊಡು. ನೀವ್ ಏನ್ ರಿಕ್ವೆಸ್ಟ್ ಕೊಡ್ತಿರೋ, ನಿಮ್ ಏನ್ ಪ್ರಾಂಪ್ಟ್ ಕೊಡ್ತಿರೋ ಅದ್ರ ಪ್ರಕಾರ ಥಿಂಗ್ಸ್ ನ ಜನರೇಟ್ ಮಾಡ್ಕೊಡುತ್ತೆ ನಿಮ್ಗೆ. ನನಗೆ ಒಂದು ರೆಸ್ಯೂಮೆ ಡಿಸೈನ್ ಮಾಡ್ಕೊಡು, ನನಗೆ ಒಂದು 200 ಲೆಟರ್ಸ್ದು ಇಮೇಲ್ ಬರ್ಕೊಡು. ನೀವ್ ಏನೇ ಕೇಳ್ತಿರೋ ಅದನ್ನ ಜನರೇಟ್ ಮಾಡ್ಕೊಡುತ್ತದು. ಇಟ್ ವಿಲ್ ಜನರೇಟ್ ಥಿಂಗ್ಸ್ ಫಾರ್ ಯು. ಹೆನ್ಸ್ ದಟ್ ಇಸ್ ಕಾಲ್ಡ್ as generative AI, where AI is generating things for you. ಮೂರನೇದು ಏಜೆಂಟಿಕ್ AI. ಏನೀಗ ಏಜೆಂಟಿಕ್ AI ಅಂದ್ರೆ, ಇದು ಸ್ವಂತ ಹ್ಯೂಮನ್ ತರನೇ ಆಕ್ಟ್ ಮಾಡಿದೆ ಇದು ಕೂಡ. ಬಟ್ ಇದ್ರಲ್ಲಿ ಅಡ್ವಾಂಟೇಜ್ ಅಂದ್ರೆ, ಇಟ್ ವಿಲ್ ಅನಲೈಸ್, ಡಿಸೈಡ್ ಅಂಡ್ ಆಕ್ಟ್ ಆನ್ ಬೇಸ್ಡ್ ಆನ್ ದ ಇವೆಂಟ್. ಅಂದ್ರೆ ಎಕ್ಸಾಂಪಲ್ ಇಟ್ಕೋಣ, ಕ್ಲಿಯರ್ ಆಗಿ ಎಕ್ಸಾಂಪಲ್ ಇಟ್ಕೋಣ. ಓಕೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಅಸ್ಯೂಮ್ ದಟ್ ಒಂದು ವೆಬ್ಸೈಟ್ ಇದೆ. ಓಕೆನಾ? ಈ ವೆಬ್ಸೈಟ್ಗೆ ಜನರಲಿ ಇದು ಬರೀ 10 ಜನ ಮಾತ್ರ ಕೇಟರ್ ಮಾಡ್ಕೊಳ್ಳುತ್ತೆ. ಅಂದ್ರೆ 10 ಜನ ಮಾತ್ರ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ವೆಬ್ಸೈಟ್ ನೋಡಿದ್ರೆ ಹ್ಯಾಂಡಲ್ ಮಾಡುತ್ತೆ ಲೋಡ್. ಬಟ್ ಸಡನ್ ಆಗಿ 200 ಪೀಪಲ್ ನೋಡಕ್ ಆಂಟಿಸಿಪೇಟ್ ಮಾಡ್ತಿದೆ. ಸೊ ಅಸ್ಯೂಮ್ ಮಾಡಿ ವೆಬ್ಸೈಟ್, ಅಮೆಝಾನ್ ವೆಬ್ಸೈಟ್ ಅಂತ ನಾರ್ಮಲ್ ಆಗಿ ನಡೀತಿದೆ ಈಗ. ಓಕೆನಾ? 10 ಜನ ನೋಡ್ಬೋದು. ಇದು 10 ಜನ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ವೆಬ್ಸೈಟ್ ನೋಡ್ಬೋದು. ಅಮೆಝಾನ್ ಅವರು ಬಿಗ್ ಬಿಲಿಯನ್ ಡೇಸ್ ನ ಲಾಂಚ್ ಮಾಡ್ತಾರೆ. ಅಮೆಝಾನ್ ಅವರು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನ ಲಾಂಚ್ ಮಾಡ್ತಾರೆ. ಓಕೆನಾ? ಸಡನ್ ಆಗಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ.
ಓಕೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಈಗ ಆಬ್ವಿಯಸ್ಲಿ ಏನಾಗುತ್ತೆ, ವೆಬ್ಸೈಟ್ ಕ್ರಾಶ್ ಆಗುತ್ತೆ. ಅದು ಬರೀ ಹಾಜರಿ ನೋಡ್ಕೋಬಹುದು. ಸಡನ್ ಆಗಿ 200 ಜನ ಅಂದ್ರೆ ಎಲ್ಲಿ ನೋಡ್ಕೊಳಕ್ಕಾಗಲ್ಲ. ಸೊ ನಾವು ಒಂದು ಏಜೆಂಟಿಗೆ ಸಿಸ್ಟಮ್ ನ ಬಿಲ್ಡ್ ಮಾಡ್ತೀವಿ. ಈ ಏಜೆಂಟಿಗೆ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಇದನ್ನ ಅನಲೈಸ್ ಮಾಡ್ತಿರುತ್ತೆ, ವೆಬ್ಸೈಟ್ ನ ಪರ್ಫಾರ್ಮೆನ್ಸ್ ಅನಲೈಸ್. ಏಜೆಂಟ್ ಅಂತ ಬರೀತೀವಿ, ಅನಲೈಸ್ ಮಾಡ್ತಿದೆ. ಸಡನ್ ಆಗಿ ಟ್ರಾಫಿಕ್ ಜಾಸ್ತಿ ಆಯ್ತು ಅಂದ್ರೆ ಸಡನ್ ಆಗಿ 200 ಜನ ನೋಡಕ್ ಬಂದ್ರು, ಅಪ್ಲಿಕೇಶನ್ ಡೌನ್ ಆದ್ರೆ ಲಾಸ್ ಅಲ್ವಾ ಕಂಪ್ನಿಗೆ. ಸೊ ಏನ್ ಮಾಡ್ತೀವಿ ಏಜೆಂಟ್, ಓಕೆ ಯಾಕೋ 200 ಜನ ಬಂದು ನೋಡೋ ತರ ಇದೆ ನನಗೆ, ವಾಟ್ ಶೆಲ್ ಐ ಡೂ ಇಸ್ ಇದನ್ನ ಸ್ಕೇಲ್ ಮಾಡ್ಬೇಕು ನನಗ ಅಂತ. ಏಜೆಂಟ್ ಇದನ್ನ ಅನಲೈಸ್ ಮಾಡುತ್ತೆ, ರಿಸ್ಕ್ ನ ಪ್ರೆಡಿಕ್ಟ್ ಮಾಡುತ್ತೆ. ಪ್ರೆಡಿಕ್ಟ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ಓಕೆ ಯಾಕೋ ಇದು 200 ಜನ ಹ್ಯಾಂಡಲ್ ಮಾಡಕ್ ಕಾಣುತ್ತಿಲ್ಲ, ಲೆಟ್ ಮಿ ಸ್ಕೇಲ್ ದಿಸ್ ಅಪ್ಲಿಕೇಶನ್. ಸ್ಕೇಲ್ ಅಂದ್ರೆ ಜಾಸ್ತಿ ರಿಸೋರ್ಸಸ್ ನ ಕೊಡೋಣ. ಓಕೆ, ವಾಟ್ ಇಟ್ ವಿಲ್ ಡೂ, ಸ್ಕೇಲ್ ಆಗಿ ಟ್ರೈ ಮಾಡ್ತಿದೆ. ವಾಟ್ ವಿಲ್ ದ ಏಜೆಂಟ್, ಇದು EC2 ಇದೆ ಅಂತ ಅನ್ಕೋಣ, AWS EC2 ಇದೆ ಅಂತ ಅನ್ಕೋಣ. ವಾಟ್ ವಿಲ್ ದಿಸ್ ಡೂ, ದಿಸ್ ಏಜೆಂಟ್, it will automatically go to EC2 instance, automatically go to your AWS console. AWS console ಹೋಗುತ್ತೆ, automatically will scale the EC2 instance. ಅಂದ್ರೆ EC2 instance ಜಾಸ್ತಿ ಮಾಡುತ್ತೆ ಆಟೋಮೆಟಿಕ್ ಆಗಿ. ನಿಮ್ದು ಏನು ಕೇಳಲ್ಲ, ನಿಮ್ ಪರ್ಮಿಷನ್ ಏನು ಕೇಳ್ತಿಲ್ಲ, ಆಟೋಮೆಟಿಕ್ ಡಿಸಿಷನ್ ತಗೋತಿದೆ. ಓಕೆ, ಡಿಸಿಷನ್ ತಗೊಂಡು ಆಕ್ಟಿವ್ ಮಾಡ್ತು, ಅಂದ್ರೆ ಅದೇ ಪ್ರಾವಿಷನ್ ಮಾಡ್ತು, ಅದೇ ಕ್ರಿಯೇಟಿವ್ ಮಾಡ್ತು. Okay, it created and it increased the number of EC2 instances automatically. And also in the back end, user ಯಾರು ಮಾನಿಟರ್ ಮಾಡಿರ್ತಾರಲ್ಲ ಕಂಪ್ನಿ, ಅಂದ್ರೆ ಯಾರೋ ಬರ್ತಾರಲ್ಲ ಅಬ್ಸರ್ವೇಷನ್ ಟೀಮು, ಆಪರೇಷನ್ಸ್ ಟೀಮ್ ಇರ್ತಾರಲ್ಲ, it will even send a notification that have done this particular work. ಯಾಕೆ ಗೊತ್ತಿರ್ಬೇಕಲ್ಲ ಏನಾಗಿದೆ ಅಂತ. ಪರ್ಟಿಕ್ಯುಲರ್ ವರ್ಕ್. ಸಿ ಇಲ್ಲಿ ನೀವು ಜಸ್ಟ್ ನೋಡಿ, ಇದು ಆಟೋಮೇಷನ್ ಅಚೀವ್ ಮಾಡ್ಬೋದು, ಬಟ್ ಆಟೋಮೇಷನ್ ಗಿಂತ ಇದು 100% ಎಫಿಷಿಯಂಟ್ ಇದೆ ಈ ಸಿನಾರಿಯೋ. ಇಲ್ಲಿ ನೋಡ್ರೆ ನೀವು ಹ್ಯೂಮನ್ ಇನ್ವಾಲ್ವ್ ಆಗಿಲ್ಲ ಇಲ್ಲಿ. ಇಡೀ ಪ್ರೊಸೆಸ್ ಅಲ್ಲಿ ಒಂದು ವ್ಯಕ್ತಿನ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಸ್ಕೇಲ್ ಅಬ್ಸರ್ವ್ ಮಾಡ್ತು ಏನಾಗ್ತಿದೆ ಅಂತ, ಆಟೋಮೆಟಿಕ್ ಆಗಿ ಡಿಸಿಷನ್ ತಗೋತು ತಾನೆ. ಓಕೆ ಇದು ವರ್ಕ್ ಆಗಲ್ಲ, ನಾನು ಇನ್ನೊಂದು 3-4 ಇನ್ಸ್ಟೆನ್ಸ್ ನ ಕೊಡ್ಬೇಕಾತಿದ್ದಕ್ಕೆ ಹ್ಯಾಂಡಲ್ ಮಾಡಕ್ಕೆ ಅಂದ್ಬಿಟ್ಟು ಸ್ವಂತ ಡಿಸಿಷನ್ ತಗೊಳತ್ತೆ. ಡಿಸಿಷನ್ ತಗೊಂಡು ಸ್ವಂತ ಆಕ್ಟ್ ಕೂಡ ಮಾಡುತ್ತೆ. ಇಟ್ ಆಟೋಮೆಟಿಕ್ಲಿ ಸ್ಕೇಲ್ ದ EC2 instance ಆಲ್ಸೋ. ಅಂಡ್ ಎಲ್ಲ ಆದ್ಮೇಲೆ ಒಂದು ವ್ಯಕ್ತಿ ಕಳಿಸುತ್ತೆ ದಟ್ ನೋಡಪ್ಪ ನಾನು ಇದರ ಕೆಲಸ ಮಾಡ್ತೀನಿ ಅಂತ. ಸಿ ದ ಪವರ್ ಆಫ್ ಏಜೆಂಟಿಕ್ AI. ಇದೊಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಇನ್ನು ಸಿಕ್ಕಾಪಟ್ಟೆ ಮಾಡ್ಬೋದು. ನಾನು ಅದಕ್ಕಾಗ್ಲೇ ಹೇಳಿದೆ, ನೀವ್ ಏನ್ ಯೋಚನೆ ಮಾಡ್ತಿರೋ ಸಾಕು, ಜಸ್ಟ್ ಥಿಂಕ್ ಮಾಡಿ ಅದ್ರ ಬಗ್ಗೆ. ಏಜೆಂಟಿಗೆ AI ನಾವು ಮಾಡ್ಬೋದು. ಅದು ಈಗಿನ ಟೆಕ್ ಇಂಡಸ್ಟ್ರಿಯಲ್ಲಿ ಏನು ಮಾಡ್ದಕ್ಕಾಗ್ತಿರೋದು ಏನು ಇಲ್ವೇ ಇಲ್ಲ. ನೀವ್ ಏನ್ ಯೋಚನೆ ಮಾಡ್ತಿರೋ ಎವ್ರಿಥಿಂಗ್ ಕ್ಯಾನ್ ಬಿ ಅಚೀವ್ ವಿತ್ ಹೆಲ್ಪ್ ಆಫ್ AI. ದ ಓನ್ಲಿ ಥಿಂಗ್ ಇಸ್ ನಮ್ಗೆ ಅರ್ಥ ಆಗ್ಬೇಕು, ನಾವು ಕಲಿಬೇಕು. MCP ಅಂದ್ರೆ ಏನು? ಸಿ ನಾನು ಆಗ್ಲಿ ನಿಮ್ಗೆ ಈಗ AI ಬಗ್ಗೆ ಹೇಳಿದೆ, GenAI ಬಗ್ಗೆ ಹೇಳಿದೆ, ಏಜೆಂಟಿಕ್ AI ಬಗ್ಗೆ ಹೇಳಿದೆ. ನಾವು ಒಂದ್ ಲೆವೆಲ್ ಮುಂದೆ MCP ಅಂದ್ರೆ ಏನು? MCP ಅಂದ್ರೆ ಏನ್ ಮಾಡುತ್ತೆ? ಎಕ್ಸಾಂಪಲ್ ಆಗಿ ಎಕ್ಸಾಂಪಲ್ ದಟ್ ವಿಲ್ ಬಿ ಬೆಟರ್ ಅಲ್ವಾ? ಸೊ ಸಿ ಒಂದ್ ಹೇಳ್ತೀನಿ, ತುಂಬಾ ಜನ ಕನ್ಫ್ಯೂಸ್ ಆಗೋದೇನಂದ್ರೆ ನಾವು ಏನ್ ಮಾಡ್ತೀವಿ, ಎಲ್ಲಾನು ಆಟೋಮೇಷನ್ ಲಿಂಕ್ ಮಾಡ್ತೀವಿ. ಓಕೆನಾ? ಸಿ ಎಲ್ಲೇ ಒಂದು ಸಿಸ್ಟಮ್ ಅಲ್ಲಿ ನೀವು ಯಾವ್ದೋ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡ್ತೀರಾ, ಎನಿ ಸಿಸ್ಟಮ್ ಇಟ್ ಏಜೆಂಟಿಕ್ AI, GenAI, MCP ಏನೇ ಬಿಲ್ಡ್ ಮಾಡ್ತೀರ ಅನ್ಕೊಳ್ಳಿ, ಏನಾದ್ರೂ ಅದಕ್ಕೆ LLM ಇನ್ವಾಲ್ವ್ ಆಗಿದ್ರೆ, ಯಾರಿಗೆ LLM ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಕರಿತೀವಿ. ಏನಪ್ಪ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದ್ರೆ? ಸೊ ಈಗ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಬಿಕಾಸ್ ಈಗ ChatGPT ಇದೆಯಲ್ವಾ, ಈಗ ChatGPT ನೀವು ಏನೇ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತಿದೆ. ಹೆಂಗೆ? ಯಾರು ಆನ್ಸರ್ ಮಾಡ್ತಿರೋದು? ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡೋದೇ ನಿಮ್ಮ LLM. LLM is called as the brain of the systems. ಯಾವುದೇ AI ಸಿಸ್ಟಮ್, AI ವರ್ಲ್ಡ್ ಅಲ್ಲಿ ದ ಬ್ರೇನೇ LLM. ಸೊ ಯಾರಪ್ಪ ನಮ್ ಕ್ವಶನ್ಸ್ಗೆ ಹೇಳ್ದಂಗೆ ಆನ್ಸರ್ ಮಾಡ್ತಾರೆ, ನಾವ್ ಏನೇ ಕೇಳಿದ್ರೆ ಆನ್ಸರ್ ಮಾಡುತ್ತೆ ಹೆಂಗೆ? ಬಿಕಾಸ್ ಆಫ್ ದ LLM. ಓಕೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇನ್ವಾಲ್ವ್. ಎಲ್ಲಿ LLM ಇನ್ವಾಲ್ವ್ ಆಗಿರುತ್ತೋ ಅವೆಲ್ಲ AI ಅಂಡರೇ ಬರುತ್ತೆ. ನಿಮ್ಮ ಆಟೋಮೇಷನ್ ಸ್ಕ್ರಿಪ್ಟ್ಸ್ ಆಗ್ಲಿ, ನೀವು ಆಟೋಮೇಷನ್ ಏನ್ ಪೈಥಾನ್ ಬರೀತಿರೋ ಅದ್ರಲ್ಲಿ LLM ಇನ್ವಾಲ್ವ್ ಆಗಿಲ್ಲ. ಹೆನ್ಸ್ ಇಟ್ ಕೆನಾಟ್ ಬಿ ಟರ್ಮ್ಡ್ ಆಸ್ ಎನ್
AI ಸೊಲ್ಯೂಷನ್. ನೀವ್ ಯಾವ್ದು ಸೊಲ್ಯೂಷನ್ ಅಲ್ಲಿ LLM ನ ಇನ್ವಾಲ್ವ್ ಮಾಡಿದೀರಾ, ಯಾವ ಸೊಲ್ಯೂಷನ್ LLM ಇನ್ವಾಲ್ವ್ ಆಗಿದೆ, ದಟ್ ಕ್ಯಾನ್ ಬಿ ಟರ್ಮ್ಡ್ ಆಸ್ AI ಸಿಸ್ಟಮ್ಸ್. ಓಕೆನಾ? ಈಗ MCP ಅಂದ್ರೆ ಏನು, ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿ. ಓಕೆನಾ? ಸೊ ನನ್ನ ಪ್ರಕಾರ ಎಲ್ಲರೂ ಐ ಟಿ ಇರೋ ಕಾರಣ, ಸೊ ಆರ್ ಮೇನ್ ಟೂಲ್ ಡೇ ಟು ಡೇ ಯೂಸ್ ಮಾಡೋ ಟೂಲ್ ಜೀರಾ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲರಿಗೂ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಈಗ MCP ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಜೀರಾ ಎಕ್ಸಾಂಪಲ್ ಯಾಕೆ ತಗೋತೀನಿ ಅಂದ್ರೆ, ಡೇ ಟು ಡೇ ನಾವೇನ್ ಮಾಡೋದು, ನಮ್ಗೆ ಏನೇ ಟಾಸ್ಕ್ ಗಳಿದ್ರು ವಿ ಗೋ ಅಂಡ್ ಕ್ರಿಯೇಟ್ ಟಿಕೆಟ್ಸ್ ಅಲ್ವಾ. ಟಾಸ್ಕ್ ನ ಕ್ರಿಯೇಟ್ ಮಾಡ್ತೀವಿ, ಟಿಕೆಟ್ಸ್ ಕ್ರಿಯೇಟ್ ಮಾಡ್ತೀವಿ ಜೀರಾ. ಈಗ MCP ಇಂದ ಏನ್ ಮಾಡ್ಬೋದು ಅಂದ್ರೆ, MCP ಮೂಲಕ ಏನ್ ಮಾಡ್ಬೋದು ಅಂದ್ರೆ, ನೀವೊಂದು ಸಿಸ್ಟಮ್ ನ ಬಿಲ್ಡ್ ಮಾಡ್ಬೋದು, AI ಸಿಸ್ಟಮ್ ನ ಬಿಲ್ಡ್ ಮಾಡ್ಬೋದು, ಅಥವಾ ಚಾಟ್ ಬಾಟ್ ನ ಬಿಲ್ಡ್ ಮಾಡ್ತೀರಾ ಅನ್ಕೊಳ್ಳಿ. ಚಾಟ್ ಬಾಟ್ ಚಾಟ್ ಜಿ ಬಿಡ್ತೀರಾ ಒಂದು ಸಿಸ್ಟಮ್ ನ ನೀವು ಬಿಲ್ಡ್ ಮಾಡ್ತೀರಾ. ಈ ಚಾಟ್ ಬಾಟ್ ಅಲ್ಲಿ ನೀವು ಹೇಳ್ತೀರಾ, ಚಾಟ್ ಬಾಟ್ ಅಲ್ಲಿ ಹೇಳ್ತೀರಾ ದಟ್ ಕ್ರಿಯೇಟ್ ಅ ಟಿಕೆಟ್ ಟು provision ಟು EC2 ಇನ್ಸ್ಟೆನ್ಸಸ್. ಎರಡು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಕ್ಕೆ ಟಿಕೆಟ್ ನ ಕ್ರಿಯೇಟ್ ಮಾಡೋದು ನೀವು ಚಾಟ್ ಬಾಟ್ ಹೇಳ್ತೀರಾ. ಎಲ್ಲಿ ಚಾಟ್ ಬಾಟ್? ಸಿ, ನಿಮ್ಗೆ ಗೊತ್ತಿದ್ರೆ ಕ್ಲಾಡ್ ಅಥವಾ ಕಸ್ಟಮ್ ಚಾಟ್ ಬಾಟ್ಸ್ ಬಿಲ್ಡ್ ಮಾಡ್ಬೋದು. ಕ್ಲಾಡ್ ಅವರೆಲ್ಲ ಆಂಥ್ರೋಪಿಕ್ ಕ್ಲಾಡ್ ಡೆವಲಪ್ ಮಾಡಿರೋದು, ಅವ್ರ ಹತ್ರ ಎಲ್ಲ ಆಗ್ಲೇ ಈ MCP ಕನೆಕ್ಟರ್ಸ್ ಬಿಟ್ಟಿದ್ದಾರೆ. ಸೊ ಏನ್ ಮಾಡುತ್ತೆ MCP ಅಂದ್ರೆ, ಇದನ್ನ ನೀವು ಕಮಾಂಡ್ ಕೊಡ್ತೀರಾ ಅನ್ಕೊಳ್ಳಿ, ನಿಮ್ಮ ಚಾಟ್ ಬಾಟ್ ಅಥವಾ ಕ್ಲಾಡ್ ಅಲ್ಲಿ ಕಮಾಂಡ್ ಕೊಡ್ತೀರಾ, ನಂಗೆ ಎರಡು ಟಿಕೆಟ್, ಈ ತರ ಟಿಕೆಟ್ ಕ್ರಿಯೇಟ್ ಮಾಡು, ಈ ತರ ಎರಡು ಇನ್ಸಿಡೆಂಟ್ ಕ್ರಿಯೇಟ್ ಮಾಡಕ್ಕೆ ಕಮಾಂಡ್ ಕೊಡ್ತೀರಾ ಅನ್ಕೊಳ್ಳಿ. MCP ಕಾನ್ಸೆಪ್ಟ್ ಏನ್ ಮಾಡುತ್ತೆ ಅಂದ್ರೆ, ಆಟೋಮೆಟಿಕ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡು, ಈ ಕ್ವಶನ್ ನ, ಈ ಪ್ರಾಂಪ್ಟ್ ನ ಅರ್ಥ ಮಾಡ್ಕೊಂಡು, ತನ್ನಗ್ ತಾನೇ ಅರ್ಥ ಮಾಡ್ಕೊಂಡು ಜೀರಾಗ್ ಹೋಗ್ಬಿಟ್ಟು ಟಿಕೆಟ್ ನ ಕ್ರಿಯೇಟ್ ಮಾಡೋದು. ಸರ್ ಆಟೋಮೇಷನ್ ಇದು ಮಾಡ್ಬೋದಲ್ಲ, ಏನ್ ಡಿಫ್ರೆನ್ಸು? ಸಿ, ಈಗ ಅಸ್ಯೂಮ್ ಮಾಡಿ ನೀವು ಈ ತರ ಕೆಲಸ ಕೊಟ್ಟಿದ್ದೀರಾ, ಟಿಕೆಟ್ ನ ಕ್ರಿಯೇಟ್ ಮಾಡಿ ಎರಡು ಡಿಸ್ಟ್ರಿಬ್ಯೂಷನ್ ಕ್ರಿಯೇಟ್ ಮಾಡು ಜೀರಾಲಿ ಅಂತ. ಸೊ MCP ಇಂದ ಏನ್ ಉಪಯೋಗ ಅಂದ್ರೆ, ಆಟೋಮೇಷನ್ ಕಂಪೇರ್ ಮಾಡಿದ್ರೆ ಇದು ಟಿಕೆಟ್ ನ ಕ್ರಿಯೇಟ್ ಮಾಡುತ್ತೆ, ಅದು ಆಟೋಮೇಷನ್ ಕೂಡ ಮಾಡುತ್ತೆ. ಬಟ್ ಏನ್ ಡಿಫ್ರೆನ್ಸ್ ಇಲ್ಲಿ ಅಂದ್ರೆ, ಇದೇನ್ ಮಾಡುತ್ತೆ, ಟಿಕೆಟ್ ನ ಸುಮ್ನೆ ಕ್ರಿಯೇಟ್ ಮಾಡಲ್ಲ, ಆ ಟಿಕೆಟ್ಗೆ ಎಂಡ್ ಟು ಎಂಡ್ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಇಟ್ ಗಿವ್ ಎಂಡ್ ಟು ಎಂಡ್ ಡಿಸ್ಕ್ರಿಪ್ಷನ್ ಅಂದ್ರೆ ಏನ್ ರಿಕ್ವೈರ್ಮೆಂಟ್ ಇದೆ ನೋಡಿ. ನೀವು ಬರೇ ಕೊಟ್ಟಿರೋದು ಒಂದೇ ಸಿಂಪಲ್, ನನಗೆ ಎರಡು ಇನ್ಸಿಡೆನ್ಸ್ ಕ್ರಿಯೇಟ್ ಮಾಡಕ್ಕೆ ಪ್ರಾವಿಷನ್ ಮಾಡು ಅಂತ. ಬಟ್ ಆಟೋಮೆಟಿಕ್ ಆಗಿ ಎರಡೇ ಅರ್ಥ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಕೊಡುತ್ತೆ, ಆಕ್ಸೆಪ್ಟೆನ್ಸ್ ಕ್ರೈಟೀರಿಯಾ ಕೊಡುತ್ತೆ, ಆಮೇಲೆ ಪ್ಲೀಸ್ ಅವಾಯ್ಡ್ ದ ಸ್ಪೆಲ್ಲಿಂಗ್ಸ್, ಕ್ರೈಟೀರಿಯಾ ಬಿಡಿ ಇರಲಿ, ಕ್ರೈಟೀರಿಯಾ ಕೊಡುತ್ತೆ, ಅಂಡ್ ಇಟ್ ವಿಲ್ ಗಿವ್ ದ ಕಮೆಂಟ್ಸ್. ಸಿ ಏನಾಗ್ತಿದೆ ಇಲ್ಲಿ ಅಂದ್ರೆ, ಎವ್ರಿಥಿಂಗ್ ನೀವು ಜಸ್ಟ್ ಒಂದು ಸಿಂಪಲ್ ಕಮಾಂಡ್ ಕೊಡ್ತೀರಾ, ಆಟೋಮೆಟಿಕ್ ಆಗಿ ಅದು ಟಿಕೆಟ್ ಕ್ರಿಯೇಟ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಆ ಟಿಕೆಟ್ಗೆ ಡಿಸ್ಕ್ರಿಪ್ಷನ್ ಏನೇನು ರಿಕ್ವೈರ್ಮೆಂಟ್ ಇದೆ ಎಲ್ಲ ಕೊಡುತ್ತೆ. ಯಾವುದು MCP ಇದ್ರೆ. ಅಂದ್ರೆ ನೀವೇನ್ ಅಸ್ಯೂಮ್ ಮಾಡ್ಬೋದು, ಆಟೋಮೇಷನ್ ತರಾನೇ, ಬಟ್ ಅಡ್ವಾನ್ಸ್ ಆಟೋಮೇಷನ್ ಅಂತ ಅನ್ಕೋಬಹುದು. ಯಾಕೆ ಅಡ್ವಾನ್ಸ್ ಆಟೋಮೇಷನ್ ಅಂದ್ರೆ, ಇಲ್ಲಿ AI ಇನ್ವಾಲ್ವ್ ಆಗಿದೆ, LLM ಇನ್ವಾಲ್ವ್. ಇಟ್ ಮೇ ಬಿ ಎವನ್, ಇವಾಗ ನೀವೇನೋ ಒಂದು ಕ್ವಶನ್ ಕೇಳ್ತೀರಾ, ಇನ್ನೂ ಒಂದು ಅಡ್ವಾನ್ಸ್ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಕೇಳ್ತೀರಾ, ನಿಮ್ಮ ಹತ್ರ ನಿಮ್ ಕಂಪ್ನಿಲಿ 2,000 ಕಾನ್ಫರೆನ್ಸ್ ಪೇಜ್ ಇದೆ ಅಂತ ಅನ್ಕೊಂಡು, ಕಾನ್ಫರೆನ್ಸ್ ಪೇಜ್ ಗೊತ್ತಿಲ್ಲವ್ರಿಗೆ ಡಾಕ್ಯುಮೆಂಟ್ಸ್ ಇದೆ ಅಂತ ಅನ್ಕೊಡಿ, ನೀವು ಅಸ್ಯೂಮ್ ಮಾಡಿ. ಸೊ ನೀವೇನೋ ಕ್ವಶನ್ ಕೇಳ್ತೀರಾ, ರ್ಯಾಂಡಮ್ ಕ್ವಶನ್, ನಿಮ್ಗೆ ಎಲ್ಲಿದೆ ಯಾವ ಪೇಜ್ ಏನು ಗೊತ್ತಿಲ್ಲ ಅನ್ಕೊಡಿ, ರ್ಯಾಂಡಮ್ ಕ್ವಶನ್ ಕೇಳ್ತೀರಾ. ಏನ್ ಕ್ವಶನ್ ಕೇಳ್ತೀರಾ? ಹೌ ಮೆನಿ ಪೀಪಲ್ ಆರ್ ವರ್ಕಿಂಗ್ ಇನ್ ಮೈಕ್ರೋ ಡಿಗ್ರಿ ಡೆವಾಪ್ಸ್ ಟೀಮ್ ಕ್ವಶನ್ ಕೇಳ್ತೀರಾ, ರ್ಯಾಂಡಮ್ ಕ್ವಶನ್. MCP ಇದ್ರೆ ಏನಾದ್ರು, MCP ನಿಮ್ಮ ಹತ್ರ ಆಪ್ಷನ್ ಅಟ್ಯಾಚ್ ಮಾಡಿದ್ರೆ, ನಿಮ್ಮ ಕಾನ್ಫರೆನ್ಸ್ ಗೆ ಇಂಟಿಗ್ರೇಟ್ ಮಾಡಿದ್ರೆ MCP ನ, ಏನ್ ಮಾಡುತ್ತೆ MCP ಅಂದ್ರೆ, ಈ ಕ್ವಶನ್ ನ ಅರ್ಥ ಮಾಡ್ಕೊಂಡು ಇಟ್ ವಿಲ್ ಸರ್ಚ್ ಇನ್ ಆಲ್ ದ 2000 pages ಅಂಡ್ ವೆರಿ ಫಾಸ್ಟ್ಲಿ, ಸ್ಲೋ ಅಲ್ಲ, ಸರ್ಚ್ ಇನ್ ಆಲ್ ದ 2000 pages ನ ಸರ್ಚ್ ಮಾಡುತ್ತೆ. ಸರ್ಚ್ ಮಾಡ್ಬಿಟ್ಟು ಅದರಲ್ಲಿ ಎಫಿಷಿಯಂಟ್ ಆಗಿರೋ ಆನ್ಸರ್ ನ ಪಿಕ್ ಮಾಡುತ್ತೆ ಅಂಡ್ ವಿಲ್ ಡಿಲಿವರ್ ಯು ದ ಆನ್ಸರ್. ಇದು ಬೆಸ್ಟ್ ಎಕ್ಸಾಂಪಲ್ ಆಫ್ MCP. ಇದು ಕಂಪ್ಲೀಟ್ ಪಾರ್ಟ್, ಇಷ್ಟು ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟ್ ಇನ್ ಜಸ್ಟ್ ಅ ಮಿನಿಟ್. ಅರ್ಥ ಆಯ್ತಾ? ಇದು MCP ಪವರ್. ನಿಮ್ಮ ಆಟೋಮೇಷನ್ ಇದು ಮಾಡಕ್ಕಾಗಲ್ಲ.
ಸೊ ಅದಕ್ಕೆ MCP ಇಸ್ ದ ಬೆಸ್ಟ್ ಇನ್ ಟ್ರೆಂಡ್ ಟೆಕ್ನಾಲಜಿ ಆಸ್ ಆಫ್ ನೋ ಮಾರ್ಕೆಟ್ ಅಲ್ಲಿ. ಐ ಥಿಂಕ್ ದಿಸ್ ವಿಲ್ ಬಿ ಬೆಟರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ ಯು. ಏನೇ ಕ್ವಶನ್ ಕೇಳಿ ಎಲ್ಲಾ ಪೇಜಲ್ಲಿ ಹುಡುಕುತ್ತೆ, ಆನ್ಸರ್ನ ಹುಡುಕುತ್ತೆ, ಆನ್ಸರ್ನ ಕೊಡುತ್ತೆ ನಿಮ್ಗೆ. ಅದು ಅದಕ್ಕೆ ರಿಲೆವೆಂಟ್ ಆಗಿರೋದು, ಸುಮ್ಮನೆ ಇಷ್ಟ ಬಂದು ಕೊಡಲ್ಲ. ಆ ಕ್ವಶನ್ಗೆ ಕರೆಕ್ಟ್ ಆಗಿರೋ ರಿಲೆವೆಂಟ್ ಆನ್ಸರ್ನೇ ಕೊಡುತ್ತೆ. ದಟ್ಸ್ ದ ಪವರ್ ಆಫ್ MCP. ಸೊ ಇದ್ರ ಫುಲ್ ಫಾರ್ಮ್ ಅಂದ್ಬಿಟ್ಟು ಮಾಡೆಲ್ ಕಂಟೆಕ್ಸ್ಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಮಾಡೆಲ್ ಕಂಟೆಕ್ಸ್ಟ್ ಪ್ರೋಟೋಕಾಲ್, ಫುಲ್ ಫಾರ್ಮ್ ಆಫ್ MCP. AI ಬರೇ ಒಂದು ಸ್ಪೆಸಿಫಿಕ್ ಡೊಮೇನ್ ಮಾತ್ರ ಅಲ್ಲ. ಇಟ್ ಇಸ್ ಫಾರ್ ಎನಿ ಟೀಮ್, anyone who's working in tech industry can take up that. ಡೆವಲಪರ್ಗೆ ಕೋಡ್ ಬರೆಯಕ್ಕೆ ಹೆಲ್ಪ್ ಮಾಡುತ್ತೆ, ಟೆಸ್ಟರ್ಸ್ಗೆ ಟೆಸ್ಟ್ ಕೇಸಸ್ ನ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಅಂಡ್ ನೆಟ್ವರ್ಕ್ ಟೀಮ್ ವಿಚ್ ಆರ್ ದ ಕೋರ್ ಪಾರ್ಟ್ ಆಫ್ ಯುವರ್ ಎಂಡ್ ಟು ಎಂಡ್ ನೆಟ್ವರ್ಕಿಂಗ್, ಅವ್ರು ಕೂಡ ಹೆಲ್ಪ್ ಮಾಡುತ್ತೆ. ಸಿಸ್ಟಮ್ ಇಂಜಿನಿಯರ್ಸ್ ಮಾನಿಟರ್ ಮಾಡಕ್ಕೆ ಎವ್ರಿಥಿಂಗ್ ಹೆಲ್ಪ್ ಮಾಡುತ್ತೆ. ಟೆಕ್ ಸಪೋರ್ಟ್, ಪ್ರಾಡಕ್ಟ್ ಏನಾದ್ರು ಸಪೋರ್ಟ್ ಆಗ್ತಿದೆ, ಪ್ರಾಡಕ್ಟ್ ಸಪೋರ್ಟ್ ಏನೋ ಬೇಕು, ಪ್ರಾಡಕ್ಟ್ ಫೇಲ್ ಆಗ್ತಿದೆ, ಅದನ್ನ ಹೆಲ್ಪ್ ಮಾಡಕ್ಕಿದೆ. ಪ್ರಾಜೆಕ್ಟ್ ಮ್ಯಾನೇಜರ್ಸ್, ಸೊ ನನ್ನ ಲಾಸ್ಟ್ ಸೆಷನ್ ಅಲ್ಲಿ ಅರೌಂಡ್ 15 ಪೀಪಲ್ ವರ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಓನ್ಲಿ, ನನ್ನ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ. ಸೊ ಎವ್ರಿಥಿಂಗ್ ವಾಟ್ ಯು ಎವರ್ ಥಿಂಕ್ ಕ್ಯಾನ್ ಬಿ ಫಿಟ್ ಇನ್ ಟು AI. ಒಂದು ಹೇಳ್ತೀನಿ ಕ್ಲಿಯರ್ ಆಗಿ ಎಲ್ಲರಿಗೂ, AI ಅಂದ್ರೆ ಬರೀ ChatGPT ಅಲ್ಲ. ಓಕೆ, ನಾವೆಲ್ಲ ಟೆಕ್ ಅಲ್ಲಿ ಇರೋ ಕಾರಣ ಲೆಟ್ಸ್ ಕಮ್ ಔಟ್ ಆಫ್ ದಟ್. ಮೋಸ್ಟ್ ಆಫ್ ದಮ್ ಇನ್ನೂ ಅನ್ಕೋತೀನಿ ಟೆಕ್ ಅಲ್ಲಿ ಕೆಲಸ ಮಾಡ್ತಿರೋಲ್ಲ ಅದೇ ಅನ್ಕೋತಾರೆ AI ಅಂದ್ರೆ ChatGPT ಅಂತ ನಿಂತ್ಕೊಂಡ್ಬಿಟ್ಟಾರೆ. AI is equal to ChatGPT ಅದೇ ಕಾರಣಕ್ಕೂ ಅಲ್ಲ. ChatGPT is just 1% of AI. There are multiple other things which are there in the industry. So that is very important to understand. And next, ನಾನು ಹೇಳ್ದಂಗೆ ದ ಪ್ರಾಬ್ಲಮ್ ಏನಂದ್ರೆ, ಈಗ ಕರೆಂಟ್ ಇಂಡಸ್ಟ್ರಿ ಏನಂದ್ರೆ, ನಾವು ತುಂಬಾ ಜನ ವಿ ಜಸ್ಟ್ ಅಡಾಪ್ಟ್ ಟು ಒನ್ ಥಿಂಗ್, ChatGPT ಇಟ್ಕೊಂಡ್ಬಿಡ್ತೀವಿ. ಇಟ್ಸ್ ನಾಟ್ ದ ರೈಟ್ ವೇ. ನಾನು ಹೇಳ್ದಂಗೆ ಮಲ್ಟಿಪಲ್ ಟೂಲ್ಸ್ ಇದೆ. ನಾವು ಮಲ್ಟಿಪಲ್ ಟೂಲ್ಸ್ ನ ಕಲ್ತಿ ನಾವು ಹೆಂಗೆ ಡೇ ಟು ಡೇ ವರ್ಕ್ ಅಲ್ಲಿ ಎನೇಬಲ್ ಮಾಡ್ಕೋತೀವಿ, ಹೆಂಗ್ ಅದನ್ನ ಎನ್ಹಾನ್ಸ್ ಮಾಡ್ಕೋತೀವಿ, ಹೆಂಗ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಹೆಂಗೆ ನಮ್ಮ ಟೀಮ್ ನ ಇನ್ನೂ ಸ್ಟ್ರಕ್ಚರ್ ಮಾಡಿ ಎನೇಬಲ್ ಮಾಡ್ತೀವಿ, ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್, ದಟ್ ಇಸ್ all about your AI is not for developers, it's for every domain what you think, each and every domain what you think.